ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ಟಾಪಿಕ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗಿನ ಕಂಪ್ಯೂಟರ್. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಾವು ತೆಗೆದುಕೊಂಡಾಗ ಅದ್ರಾಗ ಏನಂತಂದ್ರೆ ಈಗಿನ ಮೇನ್ ಅದ್ರಾಗ ಒಂದು ಭಾಗ ಯಾವುದಪ್ಪ ಅಂದ್ರೆ ಒಂದು ಕಂಪ್ಯೂಟರ್. ಅದ್ರಾಗ ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಈಗಿನ ಒಂದು 4 ಟಾಪಿಕ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. 4 ಯಾವ್ಯಾವಪ್ಪ ಅಂತಂದ್ರೆ ಈಗಿನ ಒಂದನೇದು ಫಂಡಮೆಂಟಲ್ ಕಂಪ್ಯೂಟರ್. ಏನಂತ ಇವಾಗ ಫಂಡಮೆಂಟಲ್ ಕಂಪ್ಯೂಟರ್, ರೈಟ್. ಫಂಡಮೆಂಟಲ್ ಕಂಪ್ಯೂಟರ್ ಬಗ್ಗೆ ಏನಂತಂದ್ರೆ ಇನ್ನೇ ಕಂಪಲ್ಸರಿ. ಎರಡನೇದು ಏನಂತಂದ್ರೆ ಏನು MS ಆಫೀಸ್. ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ MS ಆಫೀಸ್ನಾಗ MS Word, MS Excel, MS PowerPoint, MS Access, ದಟ್ ಈಸ್ ಅದರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಏನು ಇಂಟರ್ನೆಟ್, ರೈಟ್. ಆಮೇಲೆ ಏನಪ್ಪ ಅಂದ್ರೆ ಈಗಿನ ನುಡಿ ಈಗ ಇರ್ತಕ್ಕಂಥದ್ದು. 4ನೇದು ಇದು ಕರೆಂಟ್ ಇವೆಂಟ್ಸ್, ಈಗ ಪ್ರಚಲಿತ ಘಟನೆಗಳು ಯಾವ್ಯಾವ ಇರ್ತಕ್ಕಂಥ ಟೆಕ್ನಾಲಜಿ ಇರ್ತಕ್ಕಂಥ ಯಾವ್ಯಾವ ಬದಲಾವಣೆ ಆಗಿರ್ತಾವಲ್ಲ ಅದ್ರ ಬಗ್ಗೆ ನಾವೇನಂತಂದ್ರೆ ಈಗಿನ ಸರಿಯಾಗಿ ಅಧ್ಯಯನ ಮಾಡಿದಾಗಿನ ಕಂಪ್ಯೂಟರ್ ಯಾವ್ಯಾವ ಕ್ವಶನ್ ಕೇಳಿ ಈಗ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಏನಂತಂದ್ರೆ ಈಗಿನ ಸುವರ್ಣ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ, ಹೌದಿಲ್ಲ? ಒಂದು ಈಗೆಲ್ಲ ಈ ಎಕ್ಸಾಂಪಲ್ ಮೊನ್ನೆ ಎಲ್ಲ PC ಕರೆದ್ರು, ಆಮೇಲೆ DR ಪೊಲೀಸ್ ಕರೆದ್ರು, ಪ್ರೆಸೆಂಟ್ ಏನಂತಂದ್ರೆ VA ಕರೆದಾರ, ಆಮೇಲೆ ಕ್ರಾಸ್ ಇರ್ತಕ್ಕಂಥ ಯಾವ್ದು ಇವಾಗ ಟೀಚರ್ ಪೋಸ್ಟ್ ಕರೆದಾರ. ಆಲ್ಮೋಸ್ಟ್ ಎಲ್ಲಾ ಹುದ್ದೆಗಳು ಈಗಿನ ವಿದ್ಯಾರ್ಥಿಗಳಿಗೆ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು, ಹೌದಿಲ್ಲ? ಆ ಸಮಯವನ್ನು ಅದು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಇವಾಗ ಸರಿಯಾಗಿ ಏನಂತಂದ್ರಿಗೆ ನಾವು ಒಂದು ದಾರಿಯಲ್ಲಿ ಏನಂತಂದ್ರಿಗೆ ನಾವು ಓದ್ಬೇಕಾಗ ಹೌದಿಲ್ಲ? ಅದ್ರಾಗ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಮೇನ್ ಇಂಪಾರ್ಟೆಂಟ್, ಹೌದಿಲ್ಲ? ರೈಟ್. ಒಂದನೇದು ಯಾವ್ದಪ್ಪ ಅದ್ರಾಗ ನಾವೇನಂತಂದ್ರೆ ಇನ್ನು ಒಂದು 15 ಕ್ವಶನ್ ಅಂದ್ರೆ ಕಂಪ್ಯೂಟರ್ ಸಂಬಂಧಪಟ್ಟಿದ್ದು ಏನಂತಂದ್ರೆ ಈಗಿನ 15 ಕ್ವಶನ್. ಈಗ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಈಗಿನ VA ಬರ್ತದೆ. VAದಾಗ ಇರ್ತಕ್ಕಂಥ ಏನಂತಂದ್ರೆ ಇನ್ನು 25 ಕ್ವಶನ್ ಇರ್ತದೆ. ಆದ್ರೆ ಇದ್ರಾಗೂ PC ಮಿನಿಮಮ್ ಅಂದ್ರೆ ಈಗಿನ 5 ರಿಂದ 6 ಕ್ವಶನ್ ಅಥವಾ 5 ರಿಂದ 8 ಕ್ವಶನ್ ಇದ್ದೇ ಇರ್ತಾವ ಕಂಪಲ್ಸರಿ. ಅದ್ರ ಬಗ್ಗೆ ಕೂಡ ಯೂಸ್ ಆಗುತ್ತೆ, ಹೌದಿಲ್ಲ? ಈಗ ಇರ್ತಕ್ಕಂಥ CA ಆಗುತ್ತೆ. ಅದ್ರಾಗ ನಾವು 1ನೇ ಕ್ವಶನ್ ಯಾವ್ದಪ್ಪ ಅಂದ್ರೆ ಈಗಿನ ಕಂಪ್ಯೂಟರ್ ಅಂತ ಹೇಳಕ್ಕೆ ಯಾವ್ದು ಇವಾಗ ಕಂಪ್ಯೂಟರಿನ ಮೆದುಳು ಯಾವುದು? ಕಂಪ್ಯೂಟರ್ನ ಮೆದುಳು ಯಾವುದು ಅಥವಾ ಬ್ರೈನ್, ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್? ಯಾವ್ದೈತಿ ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್? 1ನೇದು ರ್ಯಾಮ್, 2ನೇದು ಹಾರ್ಡ್ ಡಿಸ್ಕ್, 3ನೇದು CPU, 4ನೇದು ಮಾನಿಟರ್, ಹೌದಿಲ್ಲ? ನಾವು ಆಲ್ರೆಡಿ ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇವಾಗ ರ್ಯಾಮ್. ಇದು ಏನಂತ ಅಂದ್ರೆ ಈಗಿನ ರ್ಯಾಮ್ ಇದು ಒಂದು ಪ್ರೈಮರಿ ಮೆಮೊರಿ, ಇದು ಅಂತರ ಆಂಗ್ಲ ಕ್ವಶನ್, ರೈಟ್. ಆಮೇಲೆ ಹಾರ್ಡ್ ಡಿಸ್ಕ್ ಇದುಗಳು ಏನಂತ ಅಂದ್ರೆ ಈಗಿನ ಸೆಕೆಂಡರಿ ಮೆಮೊರಿ. ಯಾವ್ದು ಇವಾಗ ಇದು ಪ್ರೈಮರಿ ಮೆಮೊರಿ, ಯಾವುದು ರ್ಯಾಮ್ ಅಂಡ್ ರೋಮ್. ಹಾರ್ಡ್ ಡಿಸ್ಕ್ ಇದು ಏನೈತೆ ಹಾರ್ಡ್ ಡಿಸ್ಕ್ ಇರ್ಬೋದು, ಫ್ಲಾಪ್ ಡಿಸ್ಕ್ ಇರ್ಬೋದು, SSD ಇರ್ಬೋದು ಅಥವಾ ಪೆನ್ ಡ್ರೈವ್ ಇರ್ಬೋದು. ಇವೆಲ್ಲ ಯಾವಂತ ಇವಾಗ ಸೆಕೆಂಡ್ರಿ ಸ್ಟೋರೇಜ್, ಯಾವ್ದು ಸೆಕೆಂಡ್ರಿ ಸ್ಟೋರೇಜ್, ರೈಟ್. ಆಮೇಲೆ CPU ಅಂತ ಹೇಳಿ ಯಾವ್ದು ಇವಾಗ CPU ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್, ಯಾವ್ದು ಇವಾಗ. ಆಮೇಲೆ ಅದಕ್ಕಿಂತ ಮುಂಚೆ ಮಾನಿಟರ್ ಯಾವ್ದಪ್ಪ ಅಂದ್ರೆ ಈಗಿನ ಇದು ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಬಟ್ ಇದೇನಂತಂದ್ರೆ ಈಗಿನ ಬ್ರೈನ್ ಆಫ್ ಕಂಪ್ಯೂಟರ್ ಆಗಲ್ಲ ಅಂತ ಹೇಳ್ಬೋದು. ಈಗ ಆನ್ಸರ್ ಯಾವ್ದು ಉಳಿದಿದ್ದಾವಲ್ಲ ಇವಾಗ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್? ಯಾವ್ದು ಇವಾಗ CPU ಅಂತ ಹೇಳಿ, ಯಾವ್ದು ಇವಾಗ CPU. ನಾವು ಇರ್ತಕ್ಕಂಥ ಏನಂತಂದ್ರೆ ಈಗಿನ ಯಾವುದೇ ಒಂದು ಕ್ವಶನ್ ರಿಪೀಟ್ ಆಗುತ್ತಾ ಗೊತ್ತಿಲ್ಲ, ಬಟ್ ಈಗ ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈಗಿನ ಬಟ್ ಈ ಕಂಟೆಂಟ್ ಬಗ್ಗೆ ನಾವೇನಂತಂದ್ರೆ ಈಗಿನ ಹುಷಾರಾಗಿ ಏನಂತಂದ್ರೆ ಸರಿಯಾಗಿ ಸ್ಟಡಿ ಮಾಡ್ಬೇಕಂತ, ಹೌದಿಲ್ಲ? ರ್ಯಾಮ್ ಅಂದ್ರ ರ್ಯಾಮ್ ಅಂಡ್ ರೋಮ್ ಯಾವ ಇವಾಗ ಪ್ರೈಮರಿ ಮೆಮೊರಿ. ಆಮೇಲೆ ಇವಾಗ ಹಾರ್ಡ್ ಡಿಸ್ಕ್ ಏನಂತಂದ್ರೆ ಈಗಿನ ಸೆಕೆಂಡರಿ ಮೆಮೊರಿ. ಇದ್ರಾಗ ಯಾವ ಸೆಕೆಂಡರಿ ಮೆಮೊರಿ? ಹಾರ್ಡ್ ಡಿಸ್ಕ್ ಇರ್ಬೋದು, ಫ್ಲಾಪ್ ಡಿಸ್ಕ್ ಇರ್ಬೋದು, CD ಇರ್ಬೋದು, DVD ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, SSD ಇರ್ಬೋದು. ಇವೆಲ್ಲ ಏನಂತ ಇವಾಗ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಆಮೇಲೆ ಇವಾಗ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದರಲ್ಲಿ ಏನಂತಂದ್ರೆ ಈಗಿನ 3 ಭಾಗಗಳು ಬರ್ತಾವೆ. ಯಾವ್ದು ಇವಾಗ ALU, ಆಮೇಲೆ CU, ಆಮೇಲೆ LU ಅಂತ ಬರ್ತಾವೆ, ಹೌದಿಲ್ಲ? ಇದ್ರ ಬಗ್ಗೆ ಏನಂತಂದ್ರೆ ಈಗಿನ ನೆಕ್ಸ್ಟ್ ಅಧ್ಯಯನ ಮಾಡೋಣ, ಹೌದಿಲ್ಲ? ಇದರಲ್ಲಿ ಇವಾಗ ಮಾನಿಟರ್ ಅಂದ್ರೆ ಏನಾಯ್ತು ಇವಾಗ ಇದೊಂದು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು, ಹೌದಿಲ್ಲ? ರೈಟ್. ಇವಾಗ ಆನ್ಸರ್ ಯಾವ್ದು ಇವಾಗ CPU ಅಂತ ಹೇಳ್ಬೋದು, ಹೌದಿಲ್ಲ? ನಾವೇನಂತಂದ್ರೆ ಈಗಿನ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದು, ಹೌದಿಲ್ಲ? 2ನೇ ಕ್ವಶನ್. 2ನೇದು ಯಾವ್ದಪ್ಪ ಅಂದ್ರೆ ಈಗಿನ CPU ಪೂರ್ಣ ರೂಪ ಯಾವುದು? ಅದಿರ್ತಕ್ಕಂಥ ಫುಲ್ ಫಾರ್ಮ್ ಯಾವ್ದು ಇವಾಗ ಫುಲ್ ಫಾರ್ಮ್ ಸೆಂಟ್ರಲ್ ಪ್ರೋಗ್ರಾಮ್ ಯೂನಿಟ್. ಪ್ರೋಗ್ರಾಮ್ ಬಂದಾಗ ಏನಾಯ್ತು ಇವಾಗ ಆನ್ಸರ್ ಅಲ್ಲ ಅಂತ ವಿಚಾರ ಮಾಡಬೇಕು. ಆಮೇಲೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸ್ವಲ್ಪ ವೇಟಿಂಗ್ ಇಡೋದು ನೋಡಮ್ ನೆಕ್ಸ್ಟ್.
ಆಮೇಲೆ ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್, ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಇದು ಆಗಲ್ಲ. ಆಮೇಲೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ನಿಯಂತ್ರಣ, ಇದು ಆಗಲ್ಲ. ಆಲ್ಮೋಸ್ಟ್ ಈ ಮೂರು ಒಂದು ಆನ್ಸರ್ ಯಾವುದು ಇವಾಗ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಯಾವುದು CPU ಫುಲ್ ಫಾರ್ಮ್ ಯಾವುದು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಮೇನ್ ಕಂಪ್ಯೂಟರ್ ಯಾವುದೇ ಒಂದು ರನ್ ಆಗ್ಬೇಕಂದ್ರ ನಮ್ಗೆ ಇಂಪಾರ್ಟೆಂಟ್ ಅಥವಾ ಬ್ರೈನ್, ನಮಗೆ ಬ್ರೈನ್, ಮಾನವನಿಗೆ ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಕಂಪ್ಯೂಟರ್ ಯಾವ್ದು ಇವಾಗ ಬ್ರೈನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ಅದರಲ್ಲಿ ಏನೈತಂದ್ರೆ ಇವಾಗ ಸಿಪಿನಲ್ಲಿ ಏನಂತಂದ್ರೆ 3 ಭಾಗಗಳಿವೆ. ಎಷ್ಟು ಭಾಗ ಇವಾಗ? 3 ಭಾಗ. ಅದರಲ್ಲಿ 3 ಭಾಗಗಳು. ಒಂದನೇದು ALU ಅಂತೀವಿ, ಎರಡನೇದು MU, ಮೂರನೇದು CU ಅಂತ. ಎಷ್ಟು ಇವಾಗ? ಇದು ಇವಾಗ ಏನಂತಂದ್ರೆ ಸಿಪಿನಲ್ಲಿ ಹೌ ಮೆನಿ ಟೈಪ್ಸ್ ಆಫ್ CPU ಅಂತ ಬಂದಾಗ ಎಷ್ಟು ಇವಾಗ? ಹೌ ಮೆನಿ ಪಾರ್ಟ್ಸ್ ಆಫ್ CPU, ಅದು ಎಷ್ಟು ಭಾಗಗಳಿಂದ ಕೂಡಿದೆ? ಎಷ್ಟು ಭಾಗ? 3 ಭಾಗ. ಅದು ಯಾವುದು? ಒಂದು ALU, ಎರಡನೇದು MU, ಮೂರನೇದು CU, ರೈಟ್? ಅದರಲ್ಲಿ ಏನಂತಂದ್ರೆ ALU ಬಂದಾಗ ಇದು ಲಾಂಗ್ ಫಾರ್ಮ್ ಕೇಳಿ, SSC ಕೇಳಿ ಎಷ್ಟೋ ಸಲ. ಯಾವುದು? SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಕೇಂದ್ರ ಸಿಬ್ಬಂದಿ ನೇಮಕಾತಿಯಲ್ಲಿ ಅದೊಂದು ಕೇಳೋಣ. ಏನು ಅಂದ್ರೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತೀವಿ. ಏನಂತೀವಿ ಇವಾಗ? ಅರ್ಥಮೆಟಿಕಲ್, ಹೌದಿಲ್ಲ? ಲಾಜಿಕಲ್ ಯೂನಿಟ್, ಹೌದಾ? ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್. ಎರಡನೇದು ಮೆಮೊರಿ ಯೂನಿಟ್, ಎರಡನೇದು ಯಾವ್ದು ಇವಾಗ? ಮೆಮೊರಿ ಯೂನಿಟ್. ಮೂರನೇದು ಯಾವ್ದು ಇವಾಗ? ಕಂಟ್ರೋಲ್ ಯೂನಿಟ್, ನಿಯಂತ್ರಣ ಘಟಕ ಅಂತೀವಿ. 3 ಒಂದು ಕೂಡಿ, ಹೌದಿಲ್ಲ? ಕಂಪ್ಯೂಟರ್ ನಲ್ಲಿ ಯಾವುದೇ ಒಂದು ಲೆಕ್ಕಗಳನ್ನು ಅಥವಾ ಲಾಜಿಕಲ್ ಮಾಡ್ತಕ್ಕಂಥ ಭಾಗ ಯಾವ್ದಂತಂದ್ರೆ ALU, ಹೌದಿಲ್ಲ? ಇನ್ನ ಒಂದೇನಂತಂದ್ರೆ ಎಲ್ಲ ಕಂಪ್ಯೂಟರ್ ನಲ್ಲಿ ಸ್ಟೋರೇಜ್ ಡಿವೈಸ್ ಅಥವಾ ಸಂಗ್ರಹಣಾ ಘಟಕ ಹೊಂದಿದಂತಹ ಭಾಗ ಯಾವ್ದಂದ್ರೆ MU, ಮೆಮೊರಿ ಯೂನಿಟ್, ಹೌದಿಲ್ಲ? ಆಮೇಲೆ CU ಅಂತಂದ್ರೆ ಕಂಪ್ಯೂಟರ್ ಟೋಟಲ್ ಎಲ್ಲ ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡ್ತಕ್ಕ ಒಂದು ಶಕ್ತಿ ಯಾವ್ದಕ್ಕಿದೆಯಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್, ರೈಟ್? ಇದು ಇರ್ತಕ್ಕಂಥ ಏನಂತಂದ್ರೆ CPU ಬಗ್ಗೆ ಇರ್ತಕ್ಕಂಥ ಒಂದು ಹಲವಾರು ಕ್ವಶನ್ ನಾವೆಲ್ಲದ್ರ ಬಗ್ಗೆ ನಾವ್ ಏನಂತಂದ್ರೆ ಅನಲೈಸ್ ಮಾಡ್ಬೇಕು, ಹೌದಿಲ್ಲ? ನೆಕ್ಸ್ಟ್ ಇರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅದಲ್ಲ, ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಯಾವ್ದು ಕೊಂಬ್ರಪ್ಪ ಅಂದ್ರೆ ಮೂರನೇದು, ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಯಾವುದು? ಇನ್ಪುಟ್ ಸಾಧನ ಯಾವುದು? ನಾವು ಕೊಟ್ಟಂತ ಡಾಟಾವನ್ನು ಪ್ರೊಸೆಸ್ ಮಾಡಿ ಮಾನವನಿಗೆ ಸರಿಯಾಗಿ ಇರ್ತಕ್ಕಂಥ ಶೋ ಆಗಿ ತೋರ್ಸಕ್ಕಂಥದ್ದು ಯಾವ್ದು ಇವಾಗ? ಔಟ್ಪುಟ್ ಡಿವೈಸ್. ಬಟ್ ಇನ್ಪುಟ್ ಯಾವ್ದು ಇವಾಗ? ಓನ್ಲಿ ಪ್ರೊಸೆಸ್ ಮಾಡ್ತಕ್ಕಂಥ, ಹೌದಿಲ್ಲ? ಅದ್ರಾಗ ಯಾವ್ದು? ಮಾನಿಟರ್ ಯಾವ್ದಾಗುತ್ತೆ ಇವಾಗ? ಔಟ್ಪುಟ್ ಡಿವೈಸ್, ಇದು ಆಗಲ್ಲ ಆನ್ಸರ್. ಪ್ರಿಂಟರ್ ಇದಾவது, ಇದು ಔಟ್ಪುಟ್ ಡಿವೈಸ್, ಇದು ಆನ್ಸರ್ ಆಗಲ್ಲ, ರೈಟ್? ಆಮೇಲೆ ಕೀಬೋರ್ಡ್ ಯಾವುದು? ಕೀಬೋರ್ಡ್ ಡಿವೈಸ್. ಸ್ಪೀಕರ್ ಇದೇನಾಯ್ತು ಇವಾಗ? ಔಟ್ಪುಟ್ ಡಿವೈಸ್, ಇದು ಆನ್ಸರ್ ಅಲ್ಲ. ಆನ್ಸರ್ ಯಾವ್ದು ಇವಾಗ? ಕೀಬೋರ್ಡ್ ಅಂತ ಹೇಳ್ಬೇಕು. ಯಾವ್ದು ಇವಾಗ? ಕೀಬೋರ್ಡ್. ಮೇನ್ ಇಂಪಾರ್ಟೆಂಟ್ ನಮಗೆ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತ ಬಂದಾಗ ಮಾನಿಟರ್, ಇದು ಇವಾಗ ಔಟ್ಪುಟ್ ಸಾಧನ, ಹೌದಿಲ್ಲ? ಮಾನಿಟರ್. ಇವಾಗ ಏನೈತೆ ಅಂದ್ರೆ ಮಾನಿಟರ್. ಆನ್ಸರ್ ಯಾವ್ದಪ್ಪ ಅಂದ್ರೆ ಕೀಬೋರ್ಡ್ ಅಂತ ಆಗುತ್ತೆ. ಯಾವ್ದು ಆನ್ಸರ್ ಯಾವ್ದು ಇವಾಗ? ಕೀಬೋರ್ಡ್. ಇದು ಮೇನ್ ಇಂಪಾರ್ಟೆಂಟ್. ಆನ್ಸರ್ ಯಾವ್ದಾಗುತ್ತೆ ಇವಾಗ? ಕೀಬೋರ್ಡ್ ಆಗುತ್ತೆ. ಬಟ್ ಇವು ಆಪ್ಷನ್ ಬಗ್ಗೆ ಏನೈತೆ ನಾ ಸ್ವಲ್ಪ ಸ್ಟಡಿ ಮಾಡಮ್, ಹೌದಿಲ್ಲ? ಏನೈತೆ ಇವಾಗ? ಸ್ಟಡಿ ಮಾಡಮ್, ಹೌದು? ಯಾವ್ದು ಸ್ಟಡಿ ಮಾಡಮ್ರಪ್ಪ ಅಂತ ಅಂದ್ರೆ ಮಾನಿಟರ್ ಅಂದ್ರೆ ಏನು ವಿವರಣೆ. ಇವಾಗ ಹೌ ಮೆನಿ ಟೈಪ್ಸ್ ಆಫ್ ಮಾನಿಟರ್ ಅಂತ ಕೇಳ್ತಾರೆ. ಹೌ ಮೆನಿ ಟೈಪ್ಸ್ ಆಫ್ ಮೇನ್ ಮಾನಿಟರ್. ಒಂದನೇದು ಯಾವ್ದು ಇವಾಗ? CRT ಅಂತ. ಯಾವ್ದು ಇವಾಗ? CRT. ಎರಡನೇದು LCD, ಮೂರನೇದು LED, ನಾಲ್ಕನೇದು OLED, ಹೌದಿಲ್ಲ? ಐದನೇದು ಯಾವ್ದು ಇವಾಗ? ಪ್ಲಾಸ್ಮಾ. ಇವು ಏನೈತೆ ಅಂದ್ರೆ ಹೌ ಮೆನಿ ಟೈಪ್ಸ್ ಆಫ್ ಮಾನಿಟರ್ ಅಂತ ಕೇಳಿದಾಗ 5 ಟೈಪ್ಸ್. ಅದರಲ್ಲಿ ಯಾವ್ದು ಇವಾಗ? CRT ಫಸ್ಟ್ ಇರ್ತಕ್ಕಂಥದ್ದು. ಡೂಮ್ ಇರ್ತವಲ್ಲ, ಅದು ಏನೈತಿ ಇವಾಗ? ಮಾನಿಟರ್ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇದಿರ್ತಕ್ಕಂಥದ್ದು LCD, ಹೌದು? LCD ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಯಾವ್ದು ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ? LED. ಐದನೇದು ಇವಾಗ OLE, ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್, ಇದೊಂದು ಪ್ಲಾಸ್ಮಾ. ಇವು 5 ಅಂತ ಹೇಳ್ಬೋದು, ಹೌದಿಲ್ಲ? ನಿಮಗೆ ಇರ್ತಕ್ಕಂಥ ಕೆಲವೊಂದು ಎಕ್ಸಾಮ್ಗಳು ಇರ್ತದ್ರ ಇರ್ತಕ್ಕಂಥ ಫುಲ್ ಫಾರ್ಮ್ ಕೇಳ. CRT ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಥೋಡ್
ಏನಾಯ್ತು ಇವಾಗ ಕ್ಯಾಥೋಡ್ ರೈ ಟ್ಯೂಬ್ ಅಂತೈತಿ. ಏನೈತಿ ಇವಾಗ ಕ್ಯಾಥೋಡ್ ರೈ ಏನೈತಿ ಕ್ಯಾಥೋಡ್ ರೈ ಟ್ಯೂಬ್ ಅಂತದ್ದು ಯಾವ್ದು ಲಾಂಗ್ ಫಾರ್ಮ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CRT ಕ್ಯಾಥೋಡ್ ರೈ ಟ್ಯೂಬ್ ಅಂತದ್ದು ರೈಟ್. ಎರಡನೇದು ಲಿಕ್ವಿಡ್ LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಆಗುತ್ತೆ. ಯಾವುದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ರೈಟ್. ಮೂರನೇದು ಲೈಟ್ ಎಮೋಟಿಂಗ್ ಡಯೋಡ್ ಅಂತ ಏನಂತ ಇವಾಗ ಲೈಟ್ ಎಮೋಟಿಂಗ್ ಡಯೋಡ್ ಪ್ರೈವೇಟ್ ಇವಾಗ ಎಲ್ಲ ಮನೆಗಳಲ್ಲಿ ಮತ್ತೆ ಎಲ್ಲ ಬೋರ್ಡ್ಗಳಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಇವಾಗ LED ಮಾನಿಟರ್ ಅಥವಾ ಸ್ಲಿಮ್ ಆಗಿರ್ತಾವೆ ರೈಟ್. ಆಮೇಲೆ OLED ಇವೆಲ್ಲ ಫುಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಬಹಳ ಕಾಸ್ಟ್ಲಿ ಇವು. ಆರ್ಗಾನಿಕ್ ಲೈಟ್ ಎಮೋಟಿಂಗ್ ಡಯೋಡ್ ಅಂತ ಏನೈತಿ ಇವಾಗ ಆರ್ಗಾನಿಕ್ ಲೈಟ್ ಎಮೋಟಿಂಗ್ ಡಯೋಡ್. ಆಮೇಲೆ ನೆಕ್ಸ್ಟ್ ಇವಾಗ ಪ್ಲಾಸ್ಮಾ ಇವೇನೈತಿ ಇವಾಗ ಬ್ಯಾನ್ ಆಗಿ ಪ್ರೆಸೆಂಟ್ ಏನಂತಂದ್ರೆ ಯೂಸ್ ಮಾಡಕತ್ತಿಲ್ಲ. ಹೌದಿಲ್ಲ ಏನೈತಂದ್ರೆ ಇಲ್ಲಿ 3 ಲಾಂಗ್ ಫಾರ್ಮ್ ಬಗ್ಗೆ ಅಧ್ಯಯನ ಮಾಡಿದ್ವಿ ಹೌದಿಲ್ಲ ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಪ್ರಿಂಟರ್ ಹೌ ಮೆನಿ ಟೈಪ್ಸ್ ಆಫ್ ಪ್ರಿಂಟರ್ 2 ಟೈಪ್ಸ್. ಹೌ ಮೆನಿ ಟೈಪ್ಸ್ ಆಫ್ ಪ್ರಿಂಟರ್ ಅಂತ ನಾವು 2 ಟೈಪ್ಸ್. ಒಂದು ಇಂಪ್ಯಾಕ್ಟ್ ಅಂತೀವಿ ಇಂಪ್ಯಾಕ್ಟ್ ಪ್ರಿಂಟರ್. ಎರಡನೇದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಯಾವುದು ಇಂಪ್ಯಾಕ್ಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಇದರಲ್ಲಿ ನಾನ್ ಇಂಪ್ಯಾಕ್ಟ್ ಇರ್ತಕ್ಕಂಥ ಯಾವ್ದು ಲೇಸರ್ ಪ್ರಿಂಟರ್ ಇರ್ಬೋದು, ಇಂಕ್ಜೆಟ್ ಪ್ರಿಂಟರ್ ಇರ್ಬೋದು, ಇವೆಲ್ಲ ಬರ್ತಾವೆ. ಇದರಲ್ಲಿ 3 ಬರ್ತಾವೆ. ಮೇನ್ ಹೌ ಮೆನಿ ಟೈಪ್ಸ್ ಆಫ್ ಪ್ರಿಂಟರ್ ಅಂದಾಗ 2 ಟೈಪ್ಸ್. ಒಂದು ಇಂಪ್ಯಾಕ್ಟ್ ನಾನ್ ಇಂಪ್ಯಾಕ್ಟ್. ಕನ್ನಡದಲ್ಲಿ ಚುಂಬನ ಆ ಚುಂಬನ ಅಂತ. ಯಾವುದು ಚುಂಬನ ಆ ಚುಂಬನ ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಂತಂದ್ರೆ ಈಗಿನ ಕೀಬೋರ್ಡ್ ಅಂತ ಬಂದಾಗ ಹೌದಿಲ್ಲ. ಕೀಬೋರ್ಡ್ ಬಂದಾಗ ನಮಗೆ ಆಲ್ರೆಡಿ ಇವಾಗ ಈಗ ಪ್ರೆಸೆಂಟ್ ಏನಂತಂದ್ರೆ ಈಗಿನ ಅವನಿಗೆ ಕೀಬೋರ್ಡ್ ಕೀಸ್ ಅಂದ್ರೆ ಈಗಿನ ಕೀಬೋರ್ಡ್ ಅಲ್ಲಿ ಎಷ್ಟು ಕೀಗಳು ಇರ್ತಾವ ಅಂತ ಮೇನ್ ಪ್ರೆಸೆಂಟ್ ಈಗ ಏನಂತಂದ್ರೆ ಈಗಿನ 104 ಅಂತ ಹಿಡ್ಕೋಬೇಕು. ಯಾವ್ದು ಇವಾಗ 104 ಅವೆಲ್ಲ 101 102 103 ಅವೆಲ್ಲ ಏನಂತಂದ್ರೆ ಈಗಿನ ಈಗ ಯಾವ್ದಿಲ್ಲ ಪ್ರೆಸೆಂಟ್ ಆಗಿ ಏನಂತಂದ್ರೆ ಈಗಿನ ಎಷ್ಟು ಇವಾಗ 104 ಕೀಗಳದ. ಎಷ್ಟದ ಇವಾಗ 104ಗಳಲ್ಲಿ ಏನಂತಂದ್ರೆ ಈಗಿನ ಇನ್ನೊಂದು ಕ್ವಶನ್ ಇದ್ರಾಗ ಹೌ ಮೆನಿ ಪಾರ್ಟ್ಸ್ ಆಫ್ ಕೀಬೋರ್ಡ್. ಅದ್ರಾಗಿನ ಕೀಬೋರ್ಡ್ ಎಷ್ಟು ವಿಧಗಳಿಂದ ಕೂಡಿದೆ, ಎಷ್ಟು ಕೀಗಳ ವಿಧಗಳಿಂದ ಕೂಡಿದೆ, ಎಷ್ಟು ವಿಧಗಳು. ಈ ಎಕ್ಸಾಂಪಲ್ ಇವಾಗ ಅದು 5 ವಿಧಗಳು ಅಂತ ಹೇಳ್ಬೋದು. ಒಂದನೇದು ಏನಪ್ಪಾ ಅಂದ್ರೆ ಈಗಿನ ಫಂಕ್ಷನ್ ಕೀ ಅಂತೀವಿ ನಾವು. ಯಾವ ಅಂತ ಇವಾಗ ಫಂಕ್ಷನ್ ಕೀ ಇದು ಇವಾಗ F1 ಇಂದ ಯಾವುದು F12 ಅಂತೀವಿ ನಾವು. ಯಾವುದು ಇದು ಏನಂತ ಇವಾಗ 1. ಎರಡನೇದು ಅಲ್ಫಾಬೆಟಿಕ್ ಕೀ ಅಂತೀವಿ ನಾವು. ಯಾವ್ದು ಇವಾಗ ಅಲ್ಫಾಬೆಟಿಕ್ ಕೀ ಅಂತೀವಿ ನಾವು. ಅಲ್ಫಾಬೆಟಿಕ್ ಕೀ. ಮೂರನೇದು ಇವಾಗ ನಂಬರ್ ಕೀ ಅಂತೀವಿ ನಾವು ಅಥವಾ ನ್ಯೂಮೆರಿಕಲ್ ಕೀ. ಯಾವುದು ನಂಬರ್ ಕೀ ಅಥವಾ ನ್ಯೂಮೆರಿಕಲ್ ಕೀ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಈಗ ಯಾರೋ ಕೀ ಅಂತೀವಿ ಅಥವಾ ದಿಕ್ಕುಗಳ ಕೀ ಯಾರೋ ಕೀ ಅಂತ ರೈಟ್. ಆಮೇಲೆ ಯಾವ್ದು ಇವಾಗ 5ನೇದು ಕಮಾಂಡ್ ಕೀ ಅಥವಾ ಸೂಚನೆಗಳ ಯಾವುದು ಕಮಾಂಡ್ ಕೀ ಹೌದಿಲ್ಲ. ಕೀಬೋರ್ಡು ಎಷ್ಟು ವಿಧಗಳ ಕೀಗಳಿಂದ ಕೂಡಿದೆ ಅಂತಂದ್ರೆ ಈಗಿನ 5 ವಿಧಗಳು. ಯಾವ್ದು ಇವಾಗ 5 ವಿಧಗಳು. ಅದರಲ್ಲಿ ಯಾವ್ಯಾವ ಒಂದಲ್ಲಿ ಇವಾಗ ಫಂಕ್ಷನ್ ಕೀ ಅದಾವು, ಅಲ್ಫಾಬೆಟಿಕ್ ಕೀ, ನಂಬರ್ ಕೀ, ಯಾರೋ ಕೀ, ಯಾವ್ದು ಇವಾಗ ಕಮಾಂಡ್ ಕೀ ಹೌದಿಲ್ಲ. ಇವು ಇರ್ತಕ್ಕಂಥದ್ದು ಏನಂತಂದ್ರೆ ಈಗಿನ ಕಂಪ್ಯೂಟರ್ ಅಂತ ಹೇಳ್ಬೋದು ಹೌದಿಲ್ಲ ರೈಟ್. ಇದಿರ್ತಕ್ಕಂಥ ನಾವು ಯಾವುದೇ ಒಂದು ಕ್ವಶನ್ ಚರ್ಚೆ ಮಾಡಿದಾಗ ಅಥವಾ ಓದುವಾಗ ಅಲ್ಲಿರ್ತಕ್ಕಂಥ ಆಪ್ಷನ್ಸ್ ಬಗ್ಗೆ ಕೆಲವೊಂದು ವಿಷಯಗಳ ಕಂಟೆಂಟ್ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಆ ವಿಷಯದ ಬಗ್ಗೆ ಆ ಇರ್ತಕ್ಕಂಥ ಕಂಟೆಂಟ್ ಬಗ್ಗೆ ಏನಂತಂದ್ರೆ ಈಗಿನ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಹೌದಿಲ್ಲ. ನೆಕ್ಸ್ಟ್ ಈಗ ಕೆಳಗಿನವುಗಳಲ್ಲಿ ಔಟ್ಪುಟ್ ಸಾಧನ ಯಾವುದು ಅಂತ ಕೇಳ್ಯಾರ. ಕೆಳಗಿನವುಗಳಲ್ಲಿ ಔಟ್ಪುಟ್ ಸಾಧನ ಯಾವುದು ಹೌದಿಲ್ಲ. ಒಂದೇದು ಮೌಸ್ ಅಂತ ಕೇಳ್ಯಾರ, ಆಮೇಲೆ ಕೀಬೋರ್ಡ್ ಅಂತ ಕೇಳ್ಯಾರ, ಆಮೇಲೆ ಮಾನಿಟರ್, ಆಮೇಲೆ ಸ್ಕ್ಯಾನರ್. ಹೌದು ಇವಾಗ ಔಟ್ಪುಟ್ ಸಾಧನ ಯಾವುದು ಅಂತ ರೈಟ್. ಈಗ ನಾವು ಬಂದಾಗ ಮೌಸ್ ಅಂತ ಬಂದಾಗ ಇದು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಮೌಸ್? ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್. ಮೌಸ್ ಲಾಂಗ್ ಫಾರ್ಮ್ ಏನಂತಂದ್ರೆ ಈಗಿನ ಮ್ಯಾನ್ಯುವಲ್ ಹೌದಿಲ್ಲ ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್. ಯೂಸರ್
ಸರ್ಚ್ ಇಕ್ವಿಪ್ಮೆಂಟ್ ಯಾವ್ದು ಯೂಸರ್ ಏನಂತಂದ್ರೆ ಈಗಿನ ಮ್ಯಾನುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್. ಇದು ಏನಪ್ಪಾ ಅಂದ್ರೆ ಈಗಿನ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಅಲ್ಲ, ಇದು ಆನ್ಸರ್ ಅಲ್ಲ. ರೈಟ್. ನೆಕ್ಸ್ಟ್ ಇವಾಗ ಕೀಬೋರ್ಡ್. ಈಗ ಆಲ್ರೆಡಿ ನಾವು ಹೇಳ್ತಿದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ, ಈಗ ಹಿಂದಿನ ಕ್ವಶನ್ ಎಷ್ಟಿದೆ 3ನೇ ಕ್ವಶನ್ ನಾವು ಹೇಳ್ತಿದ್ರೆ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿತ್ತು, ಆಳವಾಗಿ ಅಲ್ಲಿ ವಿವರಣೆ ಹೇಳಿ ಹೌದಿಲ್ಲ. ಕೀಬೋರ್ಡ್ ಇದು ಯಾವ್ದು ಇವಾಗ ಇನ್ಪುಟ್ ಡಿವೈಸ್, ಇದು ಆನ್ಸರ್ ಆಗಂಗಿಲ್ಲ. ರೈಟ್. ಆಮೇಲೆ ಸ್ಕ್ಯಾನರ್ ಇದು ಕೂಡ ಏನಂತಂದ್ರೆ ಈಗ ಇನ್ಪುಟ್ ಡಿವೈಸ್ ಆಗುತ್ತೆ ಹೌದಿಲ್ಲ, ಇನ್ಪುಟ್ ಡಿವೈಸ್. ಆನ್ಸರ್ ಯಾವಪ್ಪ ಅಂದ್ರೆ ಈಗ ಮಾನಿಟರ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಮಾನಿಟರ್. ಆಲ್ರೆಡಿ ಮಾನಿಟರ್ ಇವಾಗ ಹೌ ಮೆನಿ ಟೈಪ್ಸ್ ಆಫ್ ಮಾನಿಟರ್ ಅಂದ್ರೆ ಈಗ 5 ಟೈಪ್ಸ್ ಅಥವಾ ಅಂತ ಹೇಳ್ಬೋದು ಹೌದಿಲ್ಲ. ಅದರಲ್ಲಿ ಯಾವ್ದು ಇವಾಗ CRT ಮಾನಿಟರ್, LCD ಮಾನಿಟರ್, LED ಮಾನಿಟರ್, ಆಮೇಲೆ OLED ಮಾನಿಟರ್, ಆಮೇಲೆ ಪ್ಲಾಸ್ಮಾ. ಟೋಟಲ್ ಎಷ್ಟಾದ ಇವಾಗ 5 ಮಾನಿಟರ್ ಟೈಪ್ಸ್ ಆಫ್. ನಾವೇನಂತಂದ್ರೆ ಈಗ ಇದು ಯಾವ ಡಿವೈಸ್ ಅಪ್ಪ ಅಂದ್ರೆ ಈಗ ಔಟ್ಪುಟ್ ಡಿವೈಸ್. ಆನ್ಸರ್ ಯಾವ್ದಿದ್ರಾಗ 4ನೇದಕ್ಕ ಸಿ ಮಾನಿಟರ್. ರೈಟ್. ಅದೇ ಕ್ವಶನ್ ಏನಂತಂದ್ರೆ ಈಗ ಅದೇನು. ನೆಕ್ಸ್ಟ್ ಈಗ ಇಲ್ಲಿ ಬರ್ತಾವ ಬಹಳ ಇಂಪಾರ್ಟೆಂಟ್ ಕ್ವಶನ್, ಇದು ಬಹಳ ಟಫ್ ಇದೆ ಹೌದಿಲ್ಲ. ದೊಡ್ಡದಿರ್ತಕ್ಕಂಥ ಏನಂತಂದ್ರೆ ಈಗಿನ ಯಾವ್ದಪ್ಪ ಅಂದ್ರೆ ಈಗಿನ ಕಂಪ್ಯೂಟರಿನ ತಾತ್ಕಾಲಿಕ ಮೆಮೊರಿ ಯಾವುದು? ತಾತ್ಕಾಲಿಕ ಮೆಮೊರಿ. ಆಮೇಲೆ ರ್ಯಾಮ್ ಅಂತ ಕೇಳೋಣ, ರ್ಯಾಂಡಮ್ ಓನ್ಲಿ ಮೆಮೊರಿ ಅಲ್ಲ, ರೀಡ್ ಓನ್ಲಿ ಮೆಮೊರಿ. ರ್ಯಾಮ್ ಅಂದ್ರೆ ಏನಂತಂದ್ರೆ ಇನ್ನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇವಾಗ ಹಾರ್ಡ್ ಡಿಸ್ಕ್. ಆಮೇಲೆ ಯಾವ್ದು ಇವಾಗ DVD ಅಂತ ಕೇಳ. ನಾವು ಆಲ್ರೆಡಿ ಇವಾಗ ನಮಗೆ ರೋಮ್ ಅಂತ ಬಂದಾಗ ರೀಡ್ ಓನ್ಲಿ ಮೆಮೊರಿ, ಇದು ಒಂದು ಶಾಶ್ವತ ಮೆಮೊರಿ, ಇದು ಅಲ್ಲ ಆನ್ಸರ್ ಹಂಗಿಲ್ಲ. ಆಮೇಲೆ ಹಾರ್ಡ್ ಡಿಸ್ಕ್ ಇದು ಕೂಡ ಏನಂತಂದ್ರೆ ಇನ್ನ ಶಾಶ್ವತ ಮೆಮೊರಿ ಅಂತ ಹೇಳ್ಬೋದು ಹೌದಿಲ್ಲ. ಹಾರ್ಡ್ ಡಿಸ್ಕ್ ಅಥವಾ ಸೆಕೆಂಡ್ರಿ ಮೆಮೊರಿ ಗುಣ ಅಂತಾರೆ ಇದು. ಆಮೇಲೆ DVD ಇದು ಕೂಡ ಸೆಕೆಂಡ್ರಿ ಮೆಮೊರಿ ಹೌದಿಲ್ಲ. ಇವಾಗ ಕಂಪ್ಯೂಟರಿನ ತಾತ್ಕಾಲಿಕ ಮೆಮೊರಿ ಯಾವ್ದಪ್ಪ ಅಂದ್ರೆ ಈಗ ರ್ಯಾಮ್ ಅಂತ ಹೇಳ್ಬೋದು. ಆನ್ಸರ್ ಯಾವ್ದು ಇವಾಗ ರ್ಯಾಮ್. ರೈಟ್. ಆಮೇಲೆ ಇನ್ನೊಂದು ವಿಷಯ ಬಂದಾಗ ಇಲ್ಲಿ ರ್ಯಾಮ್ ಅಂಡ್ ರೋಮ್ ಇವಕ್ಕೆ ಏನಂತಾರೆ ಇವಾಗ ಪ್ರೈಮರಿ ಮೆಮೊರಿ ಅಂತ. ಸ್ವಲ್ಪ ನೆನ್ಪಿಟ್ಕೊಂಡು ಯಾವ ಮೆಮೊರಿ ಇವಾಗ ವಿಚ್ ಈಸ್ ಯಾವ ಮೆಮೊರಿ ಪ್ರೈಮರಿ ಮೆಮೊರಿ. ಆಮೇಲೆ ಇವಾಗ ಹಾರ್ಡ್ ಡಿಸ್ಕ್ ಅಥವಾ DVD ಇವೇನೈತಿ ಇವಾಗ ಸೆಕೆಂಡ್ರಿ ಮೆಮೊರಿ. ಅರ್ಥ ಮಾಡಿ, ಇವೆರಡು ಪ್ರೈಮರಿ ಮೆಮೊರಿ, ಇವೆರಡು ಅಂತ ಏನೈತಿ ಇವಾಗ ಸೆಕೆಂಡ್ರಿ ಮೆಮೊರಿ. ಬಟ್ ಇಲ್ಲಿ ಕೇಳಿದ ಕ್ವಶನ್ ಏನು, ಕಂಪ್ಯೂಟರ್ನ ತಾತ್ಕಾಲಿಕ ಮೆಮೊರಿ ಯಾವುದು? ತಾತ್ಕಾಲಿಕ ಮೆಮೊರಿ ಯಾವುದು ಅಂತಂದ್ರೆ ಈಗಿನ ಯಾವುದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರೈಟ್. ಇದು DVD ಒಂದು ಲಾಂಗ್ ಫಾರ್ಮ್ ಸ್ವಲ್ಪ ನೋಡಿದ್ರೆ ಡಿಜಿಟಲ್ ವೆರ್ಸೆಂಟಲ್ ಡಿಸ್ಕ್ ಅಂತ ಏನೈತಿ ಇವಾಗ ಡಿಜಿಟಲ್ ಏನೈತಿ ಇವಾಗ ಡಿಜಿಟಲ್ ವೆರ್ಸೆಂಟಲ್ ಡಿಸ್ಕ್ ಅಂತ ಐತಿ. ಯಾವುದು ಡಿಜಿಟಲ್ ವೆರ್ಸೆಂಟಲ್ ಡಿಸ್ಕ್ ಹೌದಿಲ್ಲ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕ್ವಶನ್ ಹೋಗ್ರಿ 6ನೇ ಕ್ವಶನ್, ರೋಮ್ ಎಂದರೆ ಏನು? ಅಥವಾ ಅದಿರ್ತಕ್ಕಂಥ ಲಾಂಗ್ ಫಾರ್ಮ್, ಅದಿರ್ತಕ್ಕಂಥ ಫುಲ್ ಫಾರ್ಮು ಎಲ್ಲ ಎಷ್ಟು ಎಕ್ಸಾಮ್ ಕೇಳ್ಬಿಟ್ರೆ ಅದು ಕ್ವಶನ್ ಹೆಂಗ್ ಕೇಳ್ತಾನೆ ಗೊತ್ತಿಲ್ಲ. ಬಟ್ ಈಗ ಇರ್ತಕ್ಕಂಥ PC ಅಥವಾ ಏನಂತಂದ್ರೆ KE ಕೊಟ್ಟಾನ ಹೌದಿಲ್ಲ. ಯಾವ್ದು ಇವಾಗ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದವ್ರು ಕೊಟ್ಟಾನ. ಯಾವ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಅಲ್ಲಿರ್ತಕ್ಕಂಥ ಅವ್ರಿಗೆ ಏನೈತಿ ಇವಾಗ ರ್ಯಾಂಡಮ್ ಔಟ್ಪುಟ್ ಡಿವೈಸ್ ಅಲ್ಲ, ರ್ಯಾಂಡಮ್ ಔಟ್ಪುಟ್ ಮೆಮೊರಿ ಅಂತಾರೆ. ರ್ಯಾಂಡಮ್ ಔಟ್ಪುಟ್ ಅಂತ ಇದು ಆನ್ಸರ್ ಆಗಲ್ಲ. ರೀಡ್ ಓನ್ಲಿ ಮೆಮೊರಿ ಸ್ವಲ್ಪ ಪೆಂಡಿಂಗ್ ಇಡಮು. ರೀಡ್ ಓಪನ್ ಮೆಮೊರಿ ಇದು ಆಗಲ್ಲ. ರ್ಯಾಂಡಮ್ ಓನ್ಲಿ ಮೆಮೊರಿ ಇದು ಆಗಲ್ಲ. ಬಟ್ ಆನ್ಸರ್ ಯಾವ್ದು ಇವಾಗ ರೀಡ್ ಓನ್ಲಿ ಮೆಮೊರಿ. ರೈಟ್. ಇದು ಯಾವ ಮೆಮೊರಿ ಇವಾಗ ರೀಡ್ ಓನ್ಲಿ ಮೆಮೊರಿ. ಇದಕ್ಕೆ ಫುಲ್ ಫಾರ್ಮ್ ಬಂದು ಸ್ಟ್ಯಾಂಡರ್ಡ್ಸ್ ಅಂದ್ರೆ ಒಂದು, ಬಟ್ ಇದು ಇರ್ತಕ್ಕಂಥ ಏನಂದ್ರೆ ಒಂದು ಏನೈತೆ ಅಂದ್ರೆ ಈಗ ರೀಡ್ ಓನ್ಲಿ ಮೆಮೊರಿ ಅಂತದ್ದು ನಾವು ಏನಂತ ಇವಾಗ ರೀಡ್ ಓನ್ಲಿ ಮೆಮೊರಿ. ರೈಟ್. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗು. ಯಾವ್ದಪ್ಪ ಅಂದ್ರೆ ಈಗಿನ ಕಂಪ್ಯೂಟರಿನ ಶಾಶ್ವತ ಸಂಗ್ರಹಣ ಯಾವುದು? ಶಾಶ್ವತ ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್ ಯಾವುದು ಅಂತ ಕೇಳಾರೆ. ಹೌದು, ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್ ಬಂದಾಗ ರ್ಯಾಮ್, ಕ್ಯಾಶ್ ಮೆಮೊರಿ, ಯಾವ್ದು ಹಾರ್ಡ್ ಡಿಸ್ಕ್, ರಿಜಿಸ್ಟರ್ ಅಂತ ಕೇಳಾರೆ. ರ್ಯಾಮ್ ಇದು ಆಲ್ರೆಡಿ ಇದೆ ಇವಾಗ, ಇದು ಆಗಲ್ಲ. ಯಾಕೆ ಆಲ್ರೆಡಿ ಇಂದ ಓದಿ. ಯಾವ್ದು ಇದೊಂದು ಇದು ತಾತ್ಕಾಲಿಕ ಮೆಮೊರಿ ಅಥವಾ ಟೆಂಪರರಿ ಸ್ಟೋರೇಜ್ ಡಿವೈಸ್. ರೈಟ್. ಆಮೇಲೆ ಕ್ಯಾಶ್ ಮೆಮೊರಿ ಇದು ಒಂದು ಸ್ಪೀಡ್ ಇರ್ತಕ್ಕಂಥ ಸ್ಟೋರೇಜ್ ಡಿವೈಸ್ ಹೌದಿಲ್ಲ. CP ಮತ್ತು ಮೇನ್ ಮೆಮೊರಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಇದು ಯಾವಾಗ ಕ್ಯಾಶ್ ಮೆಮೊರಿ. ಮತ್ತೆ ಅತ್ಯಂತ ಸ್ಪೀಡ್ ಇರ್ತಕ್ಕಂಥ ಸ್ಟೋರೇಜ್ ಯಾವ್ದಪ್ಪ ಅಂದ್ರೆ ಕ್ಯಾಶ್ ಮೆಮೊರಿ ಅಂತ. ಇವಾಗ ಹಾರ್ಡ್ ಡಿಸ್ಕ್
ರಿಜಿಸ್ಟರ್ ಅಂದ್ರೆ ಬರಂಗಿಲ್ಲ ಆನ್ಸರ್ ಯಾವ್ದು ಇವಾಗ ಹಾರ್ಡ್ ಡಿಸ್ಕ್ ಇದೊಂದು ಏನೈತಂದ್ರಿಗೆ ನಾವು ಒಂದು ಶಾಶ್ವತ ಸಂಗ್ರಹಣಾ ಘಟಕ ನಮ್ ತಲೆತಾಗ ಹಾರ್ಡ್ ಡಿಸ್ಕ್ ಇತ್ತಪ್ಪ ಅಂದ್ರಿಗಿನ ಶಾಶ್ವತವಾಗಿ ಏನೈತಂದ್ರಿಗಿನ ಸ್ಟೋರೇಜ್ ಏನೈತಂದ್ರಿಗಿನ ಮಾಡಬಹುದು. ಹೌದಿಲ್ಲ, ಇದ್ರಲ್ಲಿ ಯಾವ್ದು ಇವಾಗ ಕಂಪ್ಯೂಟರ್ನ ಶಾಶ್ವತ ಸಂಗ್ರಹಣ ಯಾವುದು ಅಂತ ಬಂದಾಗ ಹಾರ್ಡ್ ಡಿಸ್ಕ್ ಅಂತದ್ದು ಯಾವ್ದಂತ ಇವಾಗ ಹಾರ್ಡ್ ಡಿಸ್ಕ್ ಅದು ಮೇನ್ ಇಂಪಾರ್ಟೆಂಟ್ ಆಯ್ತು. ರೈಟ್, ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರಿಗಿನ ಕಂಪ್ಯೂಟರ್ ಅನ್ನು ಪ್ರಾರಂಭಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಕಂಪ್ಯೂಟರ್ ಅನ್ನು ಪ್ರಾರಂಭಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಮೇಲೆ ಶಟ್ ಡೌನ್ ಅಂತ ಆಗಲ್ಲ, ಕಂಪ್ಯೂಟರ್ ಇವಾಗ ಬಂದಾಕಿ ಮಾಡ್ತೀವಿ ಶಟ್ ಡೌನ್ ಮಾಡ್ತೀವಿ, ಆನ್ಸರ್ ಅಲ್ಲ. ಆಮೇಲೆ ಫಾರ್ಮೇಟಿಂಗ್, ಯಾವುದೇ ಒಂದು ಕಂಪ್ಯೂಟರ್ ಸ್ಲೋ ಆದಾಗ ಯಾವುದೇ ಒಂದು ವೈರಸ್ ಅಟ್ಯಾಕ್ ಆದಾಗ ಅವಾಗ ಯೂಸ್ ಮಾಡ್ತಕ್ಕಂಥದ್ದು ಇವಾಗ ಫಾರ್ಮೇಟ್ ಯೂಸ್ ಮಾಡ್ತೀವಿ. ಸೇವಿಂಗ್ ಅಂದ್ರೆ ಈಗಿನ ಉಳಿಸೋದು, ಇದು ಅಲ್ಲ ಆನ್ಸರ್. ಆನ್ಸರ್ ಯಾವ್ದು ಇವಾಗ ಯಾವುದು ಅಲ್ಲ ಅಂತ ಬಂದಾಗ ಯಾವ್ದು ಆನ್ಸರ್ ಆಗ ಇವಾಗ ಬೂಟಿಂಗ್ ಆಗುತ್ತೆ. ಹೌದಿಲ್ಲ, ಯಾವ್ದು ಇವಾಗ ಬೂಟಿಂಗ್. ಇದೇನಂತಂದ್ರೆ ಈಗ ಕಂಪ್ಯೂಟರ್ ಅನ್ನು ಪ್ರಾರಂಭಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಈಗ ಬೂಟಿಂಗ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಬೂಟಿಂಗ್. ರೈಟ್, ಹೌದಿಲ್ಲ, ಅದಕ್ಕೆ ಏನಂತಂದ್ರೆ ಈಗ ಆನ್ಸರ್ ಸರಿಯಾಗಿ ಓದ್ಕೋಬೇಕಾಗತ್ತೆ. ಇನ್ನ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗ ಲಾಸ್ಟ್ ನೇದು ಇವಾಗ MS ವರ್ಡ್ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ? ಯಾವ ರೀತಿ ಯಾವ್ದು ಇವಾಗ ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಮೇಲೆ ಯುಟಿಲಿಟಿ ಸಾಫ್ಟ್ವೇರ್, ಆಮೇಲೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ ಕೇಳೋದು. ಯಾವ್ದು ಇವಾಗ ಇವಾಗ MS ವರ್ಡ್ ಯಾವ ರೀತಿಯ ಸಾಫ್ಟ್ವೇರ್ ಅಂತ ಕೇಳೋಣ. ಇದ್ರಾಗ ಆನ್ಸರ್ ಯಾವ್ದಪ್ಪ ಅಂದ್ರೆ ಇದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. MS ವರ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ ಬರ್ತಾವೆ ಇವಾಗ? ಈಗ ಯಾವ್ದು ಇವಾಗ MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್, MS ಪವರ್ ಪಾಯಿಂಟ್, ಟ್ಯಾಲಿ, ಹೌದಿಲ್ಲ, MS ಎಕ್ಸೆಸ್, ಫೋಟೋಶಾಪ್, ಇವೆಲ್ಲ ಯಾವ ಇವಾಗ ಏನೈತೆ ಅಂದ್ರೆ ಇವೊಂದು ಇರ್ತಕ್ಕಂಥ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಅಂತೀವಿ. ಹೌದಿಲ್ಲ, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಯಾವ ಬರ್ತಾವ? ಆಪರೇಟಿಂಗ್ ಸಿಸ್ಟಮ್ ಯಾವ ಇವಾಗ ವಿಂಡೋಸ್, ಇವೆಲ್ಲ ಬರ್ಕೋಬೇಕು ಇವಾಗ. ವಿಂಡೋಸ್, ಹೌದಿಲ್ಲ, ಯಾವುದು ಇನ್ನೊಂದು ವಿನೆಕ್ಸ್, ಹೌದಿಲ್ಲ, ಇನ್ನೊಂದು ಯಾವ್ದು ಇವಾಗ ಲಿನಕ್ಸ್, ಹೌದಿಲ್ಲ. ಇವೆಲ್ಲ ಏನೈತಿ ಇವಾಗ ಇವು ಆಪರೇಟಿಂಗ್ ಸಿಸ್ಟಮ್. ಯಾವುದು ವಿಂಡೋಸ್, MS ವಿಂಡೋಸ್, ಲಿನಿಕ್ಸ್, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಯಾವುದು MS ವರ್ಡ್, ಹೌದಿಲ್ಲ, MS ಎಕ್ಸೆಲ್, ಹೌದಿಲ್ಲ, MS ಪವರ್ ಪಾಯಿಂಟ್, ಟ್ಯಾಲಿ, ಇವೆಲ್ಲ ಏನ್ ಬರ್ತವೆ ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಮೇಲೆ ಯುಟಿಲಿಟಿ ಸಾಫ್ಟ್ವೇರ್ ಅಂತಂತೀವಿ. ಯುಟಿಲಿಟಿ ಯಾವ ರೀತಿ ಬೇಕೋ ಆ ರೀತಿ ಯಾವ್ದಪ್ಪ ಅಂದ್ರೆ ಯುಟಿಲಿಟಿ ಸಾಫ್ಟ್ವೇರ್ ಅಂತಂದ್ರೆ ಯಾವ್ದು ಇವಾಗ ಯುಟಿಲಿಟಿ ಯಾವ್ದು ಇವಾಗ ಇದು ವಿನ್ ರೇರ್ ಅಂತ, ಇನ್ನ ಒಂದು ವಿನ್ ಜಿಪ್, ಹೌದಿಲ್ಲ, ನಮ್ಗೆ ಯಾವ ರೀತಿ ಬೇಕಾದಿರ್ತಕ್ಕಂಥ ಯಾವ್ದು ಇವಾಗ ವಿನ್ ರೇರ್, ವಿನ್ ಜಿಪ್, ಇವೆಲ್ಲ ಏನೈತಿ ಇವಾಗ ಯುಟಿಲಿಟಿ ಸಾಫ್ಟ್ವೇರ್. ಆಮೇಲೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ, ಇವಾಗ ಪ್ರೋಗ್ರಾಮಿಂಗ್ ಅಂದ್ರೆ ಯಾವ್ದು ಇವಾಗ ಟರ್ಬೋ, ಆಮೇಲೆ ಯಾವ್ದು ಇವಾಗ C++, ಟರ್ಬೋ ಅಂಡ್ C++, ಇವೆಲ್ಲ ಏನೈತಿ ಇವಾಗ ಪ್ರೋಗ್ರಾಮ್ ಸಾಫ್ಟ್ವೇರ್. ಈಗ ಯಾವ ಸಾಫ್ಟ್ವೇರ್ ನಿಮ್ಗೆ ಐಡಿಯಾ ಬಂತ? ಹೌದಿಲ್ಲ, ಯಾವ್ದು ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಯಾವ್ದು ಇವಾಗ ವಿಂಡೋಸ್, ಲಿನಕ್ಸ್, ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು ಇವಾಗ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಟ್ಯಾಲಿ. ಆಮೇಲೆ ಯುಟಿಲಿಟಿ ಸಾಫ್ಟ್ವೇರ್ ಯಾವ್ದಪ್ಪ ಅಂದ್ರಿಗಿನ ಯಾವುದು ವಿನ್ ರೇರ್, ಆಮೇಲೆ ವಿನ್ ಜಿಪ್, ಅವು ಬರ್ತವೆ ಹಿಂದಿತ್ಯಾದಿ. ಆಮೇಲೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಯಾವ್ದು ಇವಾಗ ಟರ್ಬೋ, C++, ಆಮೇಲೆ ಇರ್ತಕ್ಕಂಥ ಏನೈತೆ ಅಂದ್ರಿಗಿನ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ. ಹೌದಿಲ್ಲ, ಯಾವುದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ ಹೇಳ್ಬೇಕು. ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರಿಗಿನ 10ನೇ ಕ್ವಶನ್, ವಿಂಡೋಸ್ ಯಾವುದು ಅಂತ ಕೇಳಿದ್ರೆ ವಿಂಡೋಸ್ ಅಂದರೆ ಏನು? OS ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳೋದಿಲ್ಲ, ಯಾವುದು OS ಅಂತ. ವಿಂಡೋಸ್ ಏನಂತೀವಿ ನಾವು ಇವಾಗ OS, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಆಪರೇಟಿಂಗ್ ಸಿಸ್ಟಮೇ. ವಿಂಡೋಸ್ ಅಂಬದು ಹಾರ್ಡ್ವೇರ್ ಅಂತ ಆಗಿಲ್ಲ, ಭಾಗದಂತ ಹಾರ್ಡ್ವೇರ್. ಆಮೇಲೆ ಯಾವುದು ಬ್ರೌಸರ್ ಅಂತ ಗೊತ್ತಿದೆ, ಈ ಬ್ರೌಸರ್ ಯಾವ. ಆಮೇಲೆ ಆಂಟಿವೈರಸ್ ಯಾವುದೇ ಒಂದು ಕಂಪ್ಯೂಟರ್ಗೆ ಯಾವುದೇ ಒಂದು ವೈರಸ್ ಅಟ್ಯಾಕ್ ಆಗಬಾರ್ದು ಅಂತ ಇರ್ತಕ್ಕಂಥ ಹಾಕೋದು ಆಂಟಿವೈರಸ್. ಇವಾಗ ಈ ಬ್ರೌಸರ್ ಗೊತ್ತಿದೆ, ಯಾವ ಬ್ರೌಸರ್ ಇವಾಗ ಗೂಗಲ್ ಕ್ರೋಮ್ ಇದೆ. ಯಾವ್ದು ಇವಾಗ ಗೂಗಲ್ ಕ್ರೋಮ್, ನಿಮ್ಗೆ ಕೇಳ್ತಾರ ಗೂಗಲ್ ಕ್ರೋಮ್, ರೈಟಾ. ಆಮೇಲೆ ಇವಾಗ ಮೌಜಲ್ ಫಾರ್ಬ್ಯಾಕ್ಸ್,
ರೈಟಾ. ಆಮೇಲೆ ಯಾವುದು ಒಪೇರಾ, ಹೌದಿಲ್ಲ. ಆಮೇಲೆ ಇವೆಲ್ಲ ಏನೈತಿ ಇವಾಗ. ಆಮೇಲೆ ಇವಾಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಇದೊಂದು ಗೌರ್ಮೆಂಟ್ ಇಂದ, ಹೌದಿಲ್ಲ. ಇವೆಲ್ಲ ಏನಂತೀವಿ ನಾವು ಇವಾಗ ಬ್ರೌಸರ್ಗಳು ಅಂತೀವಿ ನಾವು. ಯಾವ ಅಂತ ಇವಾಗ ಬ್ರೌಸರ್ ಅಂತ ಹೇಳ್ಬೋದು, ರೈಟ್. ಆಮೇಲೆ ಆಂಟಿವೈರಸ್ ಇದೊಂದು ಕಂಪ್ಲೇಂಟ್ ಮಾಡ್ತಾರೆ. ಆನ್ಸರ್ ಯಾವ್ದು ಇವಾಗ ವಿಂಡೋಸ್ ಅಂದ್ರೆ ಏನ್ ಇವಾಗ ಬೀನ್ ಅದು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಕತ್ತೀವಿ, ರೈಟ್. ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ರ, ಹೌದಿಲ್ಲ, ರೈಟಾ. 1 KB ಅಂದರೆ 1000 ಬೈಟ್ಸ್ ಆಂಗ್ಲ, 100 ಬೈಟ್ಸ್ ಆಂಗ್ಲ, 512 ಬೈಟ್ಸ್ ಆಂಗ್ಲ. ಯಾವುದು 1024 ಬೈಟ್ಸ್ ಏನಂತ ಅಂದ್ರೆ ಈಗ 1 KB. 1024 KBಗೆ 1 ಏನಂತಂದ್ರೆ ಈಗ 1 MB. 1000 KB MBಗೆ ಹಿಂಗೆ ಒಟ್ಟಾರೆ ಹೇಳ್ಕೊಂಡ್ಬರ್ತಾರೆ. ಇವಾಗ ನೆಕ್ಸ್ಟ್ ಕ್ಲಾಸ್ ಏನಂತಂದ್ರೆ ಈಗ ನಾವು ಆಲ್ರೆಡಿ ಏನಂತಂದ್ರೆ ಹಿಂದಿನ ಕ್ಲಾಸಲ್ಲಿ ಏನಂತಂದ್ರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳಿ. ನಿಮ್ಮ ಕ್ಲಾಸ್ ಏನಂತಂದ್ರೆ ನೀವು ಏನಂತಂದ್ರೆ ಈಗಿನ ಸ್ಕ್ರಾಲ್ ಮಾಡಿ ಏನಂತಂದ್ರೆ ಈಗಿನ ನೋಡ್ಕೋಬಹುದು, ಹೌದು. ಇನ್ನು ಒಂದು WWW ಪೂರ್ಣ ರೂಪ ಯಾವುದು ಅಂತ ಕೇಳಾರ. ವರ್ಲ್ಡ್ ವೈಡ್ ವೆಬ್ ಬಗ್ಗೆ ಇದೇನಂತಂದ್ರೆ ಈಗ ವರ್ಲ್ಡ್ ವೈಡ್ ವೆಬ್, ಹೌದಿಲ್ಲ. ಆಮೇಲೆ ವರ್ಲ್ಡ್ ವೈಡ್ ಅಂತ, ಹೌದಿಲ್ಲ. ಯಾವ್ದಂದ್ರೆ ಈಗ ವರ್ಲ್ಡ್ ವೈಡ್ ವೆಬ್ ಆಗ್ಬೇಕಾಯ್ತು. ಸಾರಿ, ಇದು ರಾಂಗ್ ಆಯ್ತು. ಯಾವ್ದು ಇವಾಗ ವರ್ಲ್ಡ್ ವೈಡ್ ವೆಬ್ ಬಗ್ಗೆ ಇದೇನಪ್ಪ ಅಂದ್ರೆ ಈಗಿನ ಇದಿರ್ತಕ್ಕಂಥ ಫುಲ್ ಫಾರ್ಮ್ ವರ್ಲ್ಡ್ ವೈಡ್ ವೆಬ್ ಅಂತ, ಹೌದಿಲ್ಲ. ಯಾವುದೇ ಫುಲ್ ಫಾರ್ಮ್, ಹೌದಿಲ್ಲ. ವಿಶ್ವವೇ ನಮ್ಮ ಇರ್ತಕ್ಕಂಥ ಅಂಗಲಿರೋ ಮುಖ್ಯ ಕಾರಣ ಅಂತ WW ಇದನ್ನ ಅತಿ ದೊಡ್ಡ ಇರ್ತಕ್ಕಂಥ ಒಂದ್ ಏನೈತೆ ಅಂದ್ರೆ ಈಗ ನೆಟ್ವರ್ಕ್ ಅಂತ ಹೇಳ್ಬೋದು, ಹೌದಿಲ್ಲ. ಇದಿರ್ತಕ್ಕಂಥ ಯಾರು ಇನ್ವೆಂಟ್ ಮಾಡಿದಾನ ಟೀಮ್ ಬರ್ನರ್ ಲೇ ಅಂತ. ಯಾರು ಇವಾಗ ಟೀಮ್ ಬರ್ನರ್ ಲೇ. ಇವ್ರು ಏನಂತಂದ್ರೆ ಈಗಿನ 1989ರಲ್ಲಿ ಏನ್ ಮಾಡ್ರಿ ಇವಾಗ ಇನ್ವೆಂಟೆಡ್ ಮಾಡ್ಯಾರ ಅಥವಾ ಕಂಡು ಹಿಡಿದಾರ ಅಂತ ಹೇಳ್ಬೋದು. ಯಾರು ಟೀಮ್ ಬರ್ನಾರ್ಡ್ ಇಲ್ಲಿ ಯಾರು ಟೀಮ್ ಬರ್ನಾರ್ಡ್ ಇವ್ರೆ ಟೀಮ್ ಬರ್ನಾರ್ಡ್ ಲೇ. ಯಾರು ಸ್ವಲ್ಪ ಏನಂತಂದ್ರೆ ಪಿಕ್ಚರ್ಗಳು ಬಿದ್ದಾಗ ನಾನು ಏನಾಗ್ತದೆ ಮೈಂಡ್ ಮೆಮೊರಿ ಪವರ್ ಏನಂತಂದ್ರೆ ಏನೋ ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತಂತ ಹೇಳ್ಬೋದು, ಹೌದಿಲ್ಲ, ರೈಟ್. ನೆಕ್ಸ್ಟ್ ಕ್ವಶನ್ ಇನ್ನು ಏನಂತಂದ್ರೆ ಈಗಿನ ಇಂಟರ್ನೆಟ್ ನಲ್ಲಿ ವೆಬ್ ಪುಟಗಳನ್ನು ವೀಕ್ಷಿಸಲು ಬಳಸುವ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ರೆ. ಇಂಟರ್ನೆಟ್ ನಲ್ಲಿ ವೆಬ್ ಪುಟಗಳನ್ನು ವೀಕ್ಷಿಸಲು ಬಳಸಲು ಯಾವ ಸಾಫ್ಟ್ವೇರ್ ಯಾವುದು? ಒಂದು ಕಂಪೈಲರ್, ಆಮೇಲೆ ಬ್ರೌಸರ್, ಆಮೇಲೆ ಆಂಟಿವೈರಸ್, ಆಮೇಲೆ ಎಡಿಟರ್. ಆನ್ಸರ್ ಇವಾಗ ಬ್ರೌಸರ್ ಅಂತ ಏನಂತಂದ್ರೆ ಈಗ ಆಂಗ್ಲ, ಆಮೇಲೆ ಯಾವ್ದು ಇವಾಗ ಆಂಟಿವೈರಸ್ ಅಂದ್ರೆ ಇದು ಆಂಗ್ಲ, ಯಾಕೆ ಇದು ಕಂಪ್ಯೂಟರ್ ರಕ್ಷಣೆ ಮಾಡೋದು. ಎಡಿಟರ್ ಅಂದ್ರೆ ಆಂಗ್ಲ. ಆನ್ಸರ್ ಯಾವ್ದು ಇವಾಗ ಕಂಪೈಲರ್, ಇದೆ ಆನ್ಸರ್ ಆಗುತ್ತೆ. ಯಾವುದು ಇಂಟರ್ನೆಟ್ ನಲ್ಲಿ ವೆಬ್ ಪುಟಗಳನ್ನು ವೀಕ್ಷಿಸಲು ಬಳಸುವ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದಾಗ ಕಂಪೈಲರ್ ಅಂತ. ಯಾವ್ದು ಇವಾಗ ಕಂಪೈಲರ್. ಇನ್ನು ಕೇವಲ ಏನಂತಂದ್ರೆ ಈಗ ಲಾಸ್ಟ್ 2 ಕ್ವಶನ್ ಇದೆ, ಒಂದು 5 ಮಿನಿಟ್ ಇರುತ್ತೆ ಅಥವಾ 2 ಮಿನಿಟ್ ಏನಂತಂದ್ರೆ ಈಗ ಕಂಪ್ಲೀಟ್ ಆಗುತ್ತೆ, ರೈಟ್. ಆಮೇಲೆ ಇಂಟರ್ನೆಟ್ ಅಲ್ಲಿ ವೆಬ್ ಪುಟಗಳನ್ನು ವೀಕ್ಷಿಸಲು ಬಳಸುವಂತದ್ದು ಯಾವ್ದು ಇವಾಗ ಕಂಪೈಲರ್ ಅಂತೀವಿ, ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗಿನ ಕಂಪ್ಯೂಟರ್ ಭಾಷೆಗಳಲ್ಲಿ ಯಾವುದು ಯಂತ್ರ ಭಾಷೆ ಅಥವಾ ಯಂತ್ರ ಭಾಷೆ ಅಂತಂತೀವಿ, ಹೌದು. ಆಮೇಲೆ ಬೈನರಿ ಲ್ಯಾಂಗ್ವೇಜ್, ಸಿ ಲ್ಯಾಂಗ್ವೇಜ್, ಜಾವಾ, ಪೈಥಾನ್ ಅಂತ ಹೇಳ್ತೀವಿ, ಹೌದಿಲ್ಲ. ಇವು ಏನಂತಂದ್ರೆ ಈಗ ಇವೆಲ್ಲ ಇವಾಗ ಲ್ಯಾಂಗ್ವೇಜ್. ಇದೊಂದು ಏನಂತಂದ್ರೆ ಈಗ ಯಂತ್ರ ಭಾಷೆ ಅಂತ ಹೇಳ್ಬೋದು. ಇವೇನಂತ ಇವಾಗ ಎಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್. ಇವೆಲ್ಲ ಸಿ ಲ್ಯಾಂಗ್ವೇಜ್, ಜಾವಾ, ಪೈಥಾನ್ ಇವೆಲ್ಲ ಏನಂತ ಇವಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ ನಾವು. ಯಾವ್ದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ ನಾವು. ಯಾವಂತ ಇವಾಗ ಹೈ ಲೆವೆಲ್ ಲ್ಯಾಂಗ್ವೇಜ್, ಹೌದು. ಕಂಪ್ಯೂಟರ್ ಭಾಷೆಗಳಲ್ಲಿ ಯಾವ್ದು ಯಂತ್ರ ಭಾಷೆ ಯಾವ್ದು ಇವಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ, ಹೌದಿಲ್ಲ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಗೊತ್ತಾಗುತ್ತೆ, ಹೌದಿಲ್ಲ. ಸಿ ಲ್ಯಾಂಗ್ವೇಜ್, ಜಾವಾ, ಪೈಥಾನ್, ಆಮೇಲೆ ಬೈನರಿ ಲ್ಯಾಂಗ್ವೇಜ್ ಅಂತ. ಇದೇನಂತಂದ್ರೆ ಕಂಪ್ಯೂಟರ್ ಭಾಷೆಗಳಲ್ಲಿ ಯಾವ ಯಂತ್ರ ಭಾಷೆ ಬೈನರಿ ಲ್ಯಾಂಗ್ವೇಜ್, ರೈಟ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂಗ್ರಹಣ ಸಾಧನ? ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಸಂಗ್ರಹಣ ಸಾಧನ? ಸಂಗ್ರಹಣ ಅಂದ್ರೆ ಸ್ಟೋರೇಜ್, ಹೌದಿಲ್ಲ. ಒಂದನೇದು ಕೀಬೋರ್ಡು, ಆಮೇಲೆ ಮೌಸ್, ಆಮೇಲೆ ಪೆನ್ ಡ್ರೈವ್, ಆಮೇಲೆ ಮಾನಿಟರ್. ಸಂಗ್ರಹಣೆ ಈಗ ಏನಂತಂದ್ರೆ ಇನ್ನ ಕೀಬೋರ್ಡ್ ಅಂತ ಆಂಗ್ಲ, ಇದೊಂದು ಇವಾಗ ಇನ್ಪುಟ್ ಡಿವೈಸ್ ಆಗುತ್ತೆ, ಹೌದಿಲ್ಲ. ಇದೇನೇ ಸಂಗಣಕ ಘಟಕ ಅಲ್ಲ, ರೈಟ್. ಆಮೇಲೆ ಮೌಸ್ ಇದು ಕೂಡ ಇನ್ಪುಟ್ ಡಿವೈಸ್, ಇದು ಏನಂತ ಸಂಗಣಕ ಘಟಕ ಅಲ್ಲ. ಇದೊಂದು ಯಾವ್ದು ಇವಾಗ ಇನ್ಪುಟ್ ಡಿವೈಸ್. ಇದು ಲಾಂಗ್ ಫಾರ್ಮ್ ಆಲ್ರೆಡಿ ಗೊತ್ತಿದೆ. ಯಾವ್ದು ಇವಾಗ
ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್, ಆಮೇಲೆ ಪೆನ್ ಡ್ರೈವ್. ಇದು ಏನೈತೆ ಅಂದ್ರೆ ಇಲ್ಲಿ ಸ್ಟೋರೇಜ್ ಡಿವೈಸ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಪೆನ್ ಡ್ರೈವ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, SSD ಇರ್ಬೋದು, DVD ಇರ್ಬೋದು, ಫ್ಲಾಪಿ ಡಿಸ್ಕ್, ಇವೆಲ್ಲ ಏನೈತಿ ಇವಾಗ ಸ್ಟೋರೇಜ್ ಡಿವೈಸ್. ಮತ್ತೆ ಯಾವ ಸ್ಟೋರೇಜ್ ಇವಾಗ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಹೇಳಕ್ಕೆ. ಮಾನಿಟರ್ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಔಟ್ಪುಟ್ ಡಿವೈಸ್, ಹೌದಲ್ಲ? ಇದುಗಳ ಅಲ್ಲ. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ ಕೆಳಗಿನಲ್ಲಿ ಯಾವ್ದು ಸಂಗ್ರಹಣಾ ಸಾಧನ ಅಂತಂದ್ರೆ ಈಗ ಪೆನ್ ಡ್ರೈವ್, ಸಿ ಆನ್ಸರ್ ಅಂತ ಹೇಳಿ. ರೈಟ್, ಇಲ್ಲಿಗೆ ನನ್ನ ಎಲ್ಲ ಕ್ಲಾಸ್ಗಳು ವೀಕ್ಷಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು, ಆಲ್ ಆಫ್ ಯು.